ಪ್ರತಿ ತಂದೆ ತಾಯಿಗೆ ಮಕ್ಕಳೇ ಪ್ರಪಂಚ. ಅದರಲ್ಲೂ ಅಪ್ಪ ಅನಿಸಿಕೊಂಡವರಿಗಂತೂ ಹೆಣ್ಮಕ್ಳೇ ಸರ್ವಸ್ವ. ಮಕ್ಕಳ ಕಷ್ಟ ಸುಖ ಎಲ್ಲವನ್ನೂ ಆಲಿಸೋ ಹೆತ್ತವರು ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ. ಅದೇ ಲವ್ ಅನ್ನೋ ವಿಷಯ ಬಂತಂದ್ರೆ ಮುಗಿದೇ ಹೋಯ್ತು. ಈಗಿನ ಪ್ರೀತಿ ಪ್ರೇಮಕ್ಕಂತೂ ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಹೀಗಾಗಿಯೇ ಲವ್ ಅನ್ನೋ ವಿಷಯ ಬಂದ್ರೆ ಹೆತ್ತವರೇ ವಿಲನ್ಗಳಾಗೋದು. ಏಕೆ ವಿಷಯದಲ್ಲೂ ಇದೇ ಆಗಿತ್ತು. ತಮ್ಮ ಪ್ರೀತಿಗೆ ಹೆತ್ತವರು ವಿರೋಧಿಸುತ್ತಿದ್ದಂತೆ ಯಾರಿಗೂ ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋಗಿ ಕದ್ದು ಮುಚ್ಚಿ ಮದುವೆಯಾಗಿದ್ದಾಳೆ. ಇದರಿಂದ ಸಿಡಿದೆದ್ದ ತಂದೆ ನಮ್ಮ ಪಾಲಿಗೆ ಮಗಳು ಸತ್ತೋದ್ಲು ಅಂತ ಊರಿನವರಿಗೆಲ್ಲ ತಿಥಿ ಊಟ ಹಾಕಿಸಿದ್ದಾರೆ. ಇವರ ಹೆಸರು ಶಿವಗೌಡ ಪಾಟೀಲ್ ಅಂತ. ಇವರಿಗೆ ಒಟ್ಟು 4 ಜನ ಹೆಣ್ಮಕ್ಳು. ಇವರ ಕೊನೆಯ ಮಗಳೇ ಈ ಸುಷ್ಮಿತಾ ಶಿವಗೌಡ ಪಾಟೀಲ್. ಡಿಗ್ರಿ ಓದ್ತಿದ್ದ ಸುಷ್ಮಿತಾ ಅಂದ್ರೆ ಅಪ್ಪ ಅಮ್ಮನಿಗೆ ಇನ್ನಿಲ್ಲದ ಪ್ರೀತಿ. ಅದರಲ್ಲೂ ಕಿರಿಯ ಮಗಳು ಆಗಿದ್ರಿಂದ ಮಗಳ ಮೇಲೆ ಜೀವ ಇಟ್ಕೊಂಡಿದ್ರು. ಆದ್ರೆ ಆಕೆಗೆ ತಮ್ಮೂರಿನ ಹುಡುಗನ ಮೇಲೆಯೇ ಮನಸ್ಸಾಗತ್ತೋ. ಇತ್ತೀಚೆಗೆ ಇವರಿಬ್ಬರ ಲವ್ ಸ್ಟೋರಿ ಮನೆಯವರಿಗೆ ಗೊತ್ತಾಗತ್ತೋ. ಸಿಟ್ಟಿಗೆದ್ದ ಶಿವಗೌಡ ಪಾಟೀಲ್ 2-3 ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಇಲ್ಲ, ನಾವು ನೋಡಿದ ಹುಡುಗನ ಜೊತೆಗೆ ಮದುವೆಯಾಗಿ ಸಂಸಾರ ಮಾಡು ಅಂದಿದ್ರು. ಆದ್ರೆ ಪ್ರೀತಿಸಿದ ಹುಡುಗನನ್ನ ಬಿಡುವುದಕ್ಕೆ ರೆಡಿ ಇಲ್ಲದೆ ಹೆತ್ತವರ ಮಾತನ್ನೇ ಧಿಕ್ಕರಿಸಿ ಇದೇ ತಿಂಗಳ 9ನೇ ತಾರೀಕು ಯಾರಿಗೂ ಗೊತ್ತಾಗದಂತೆ ಮನೆ ಬಿಟ್ಟು ಓಡಿ ಹೋಗಿದ್ಲು. ಕೊನೆಗೆ ತಾನು ಪ್ರೀತಿಸಿದ ಹುಡುಗನ ಜೊತೆ ಕದ್ದು ಮುಚ್ಚಿ ಮದುವೆಯನ್ನೂ ಆಗಿದ್ಲು. ಯಾವಾಗ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋದು ಗೊತ್ತಾಯ್ತು, ಶಿವಗೌಡ ಪಾಟೀಲ್ ಸೆಟ್ ಆಗಿದ್ದಾನೆ. ಮನೆಯ ಹೊಸ್ತಿಲು ದಾಟಿದ ಮಗಳು ಇನ್ಮೇಲೆ ನಮ್ಮ ಪಾಲಿಗೆ ಸತ್ತಳು ಅನ್ನೋ ನಿರ್ಧಾರ ಮಾಡಿ ಮಗಳ ತಿಥಿ ಮಾಡಿದ್ದಾರೆ. ಅವಳ ನೆನಪು ಸಹ ನಮಗೆ ಬರಬಾರ್ದು ಅಂತ ಊರಲ್ಲೆಲ್ಲ ಮಗಳ ತಿಥಿ ಬ್ಯಾನರ್ ಹಾಕಿದ್ದಾರೆ. 9/10/2025 ನಮ್ಮ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಸಂಬಂಧಿಕರಿಗೆಲ್ಲ ಕರೆದು ಇಡೀ ಊರಿಗೆ ಊಟ ಹಾಕಿಸಿದ್ದಾರೆ. ಹೆತ್ತವರ ಆಸೆ ಕನಸುಗಳಿಗೆ ಮಗಳು ಕೊಳ್ಳಿ ಇಟ್ಲು ಅನ್ನೋ ಕಾರಣಕ್ಕೆ ಮಗಳು ಬದುಕಿದ್ದಾಗಲೇ ತಿಥಿ ಮಾಡಿದ್ದಾರೆ. ಪ್ರೀತಿಗಾಗಿ ಅಪ್ಪ ಅಮ್ಮನಿಂದ ದೂರಾದ ಮಗಳು ತವರಿನ ನಂಟನ್ನೇ ಕಳ್ಕೊಂಡಿದ್ದಾಳೆ.